ಮಧುಮೇಹ ಮತ್ತು ಇತರ ಕಾಯಿಲೆಗಳ ಆತಂಕದಿಂದಾಗಿ ಅನೇಕ ಮಂದಿ ಸಕ್ಕರೆಯಿಂದ ತಯಾರಿಸಿದ ಚಹಾ ಕುಡಿಯೋದನ್ನ ತಪ್ಪಿಸುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಚಹಾವನ್ನ ಸಿಹಿಗೊಳಿಸಲು ಕೆಲವು ನೈಸರ್ಗಿಕ ಮತ್ತು ಸುರಕ್ಷಿತ ಆಯ್ಕೆಗಳಿವೆ. ಉದಾಹರಣೆಗೆ ತೆಂಗಿನಕಾಯಿ ಸಕ್ಕರೆ. ಇತ್ತೀಚಿನ ದಿನಗಳಲ್ಲಿ ತೆಂಗಿನಕಾಯಿ ಸಕ್ಕರೆ ಫೇಮಸ್ ಆಗ್ತಿದೆ. ಈ ಸಕ್ಕರೆಯನ್ನ ತೆಂಗಿನಕಾಯಿ ರಸದಿಂದ ತಯಾರಿಸಲಾಗುತ್ತದೆ ಮತ್ತು ಬೆಲ್ಲದಂತೆಯೇ ಸ್ವಲ್ಪ ಸಿಹಿ ರುಚಿಯನ್ನ ಹೊಂದಿರುತ್ತದೆ. ಇನ್ನು ಸ್ಟೀವಿಯಾ ಎಂಬ ಸೂರ್ಯಕಾಂತಿ ಮತ್ತು ರಾಗ್ವೀಡ್ ಹೂವಿನ ಕುಟುಂಬಕ್ಕೆ ಸೇರಿದ ಮೂಲಿಕೆಯು ಕೂಡ ಸಕ್ಕರೆಯಂತಹ ಸಿಹಿಯನ್ನ ಹೊಂದಿರುತ್ತದೆ. ಇದನ್ನು ಕೂಡ ಚಹಾದಲ್ಲಿ ಬಳಕೆಯನ್ನ ಮಾಡುತ್ತಾರೆ. ಇನ್ನು ಮಾಂಕ್ ಅಥವಾ ಸನ್ಯಾಸಿ ಹಣ್ಣನ್ನು ಕೂಡ ಸಕ್ಕರೆಯ ಬದಲಾಗಿಯೂ ಚಹಾದಲ್ಲಿ ಬೆರಕೆ ಮಾಡಲಾಗುತ್ತದೆ. ಅಲ್ಲದೆ ಜೇನುತುಪ್ಪ, ಬೆಲ್ಲ ಉತ್ತಮ ಆಯ್ಕೆಯೂ ಹೌದು. ಚಹಾ ಸ್ವಲ್ಪ ತಣ್ಣಗಾದ ನಂತರ ನೀವು ಇದಕ್ಕೆ ಜೇನುತುಪ್ಪವನ್ನ ಸೇರಿಸಿ ಕುಡಿಯಬಹುದು. ಹೀಗೆ ಮಾಡೋದ್ರಿಂದ ಅದರ ಪೋಷಕಾಂಶಗಳು ನಾಶವಾಗುವುದಿಲ್ಲ. ಜೇನುತುಪ್ಪದಲ್ಲಿರುವ ಉತ್ಕರ್ಷಣ ನಿರೋಧಕ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ. ಉತ್ತಮ ಆರೋಗ್ಯಕ್ಕಾಗಿ ನೀವು ಬೆಲ್ಲದ ಚಹಾವನ್ನ ಸಹ ಕುಡಿಯಬಹುದು. ಬೆಲ್ಲದ ಚಹಾ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ.